ಮ್ಯಾಂಗೋ. ಇದೆಂಥ ಮ್ಯಾಂಗೋ ಹೇಳಿದ್ದವರು? ನಮ್ಮ ಕೃಷ್ಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ನಿಮಗೆಲ್ಲ ತೋರಿಸೋಣ ಅಂತ ಈಗ ದೀಪ ಹಚ್ಚಕ್ಕೆ ಅಂತ ಬಂದೆ. ದೀಪ ಹಚ್ಚಿಲ್ಲ ಇದೆ, ಈಗ ಹಚ್ಬೇಕು. ಹೂ ಮುಡಿಸ್ದೆ ಅಷ್ಟೇ. ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಅದು ನೋಡಿ ತೋರಿಸೋಣ ಅಂತ ನಿಮಗೆ. ಈ ನಡುವೆ ನಾನು ದೇವ್ರ ಪೂಜೆದು ಯಾಕೆ ತೋರಿಸ್ತಿಲ್ಲ ಅಂದರೆ ದೂರದಿಂದ ತೋರಿಸ್ತೀನಿ. ಯಾಕೆಂದರೆ ಯಾರೋ ಹೇಳಿದ್ರೆ ಪೂಜೆದೆಲ್ಲ ತೋರಿಸ್ಕೊ ಅಂತ. ಸೊ ಹಂಗಾಗಿ ಇದು ನನ್ನ ಮಗಳು ನೆನ್ನೆ ಮದರ್ಸ್ ಡೇಗೆ ಕೊಟ್ಟಿದ್ದು. ಸಂಜೆ ಕೊಟ್ಲ, ಅದಕ್ಕೆ ಹಾಳಾಗುತ್ತೆ ಅಂತ ನೀರಿಗೆ ಹಾಕಿಟ್ಟಿದ್ದೆ. ಇವತ್ತು ಮುಡ್ಕೋಬೇಕು. ಅಯ್ಯಮ್ಮ ಇವಾಗ ಸ್ಟಾರ್ಟ್ ಆಗಿದೆ, ಬೇಗ ಬಾ. ಅದು ಕ್ಲಿಕ್ ಮಾಡಿಲ್ಲ ನಾನು, ನಂಗೆ ಗೊತ್ತದು ಕ್ಲಿಕ್ಕೇ ಮಾಡಿಲ್ಲ. ಹೊಸ ಕುಕ್ಕರ್ ಇವತ್ತು ಫಸ್ಟ್ ಮಾಡ್ತಾ ಇರೋದು. ಮಾಮ್, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಬೇಬಿ. ಇಷ್ಟು ವರ್ಷಕ್ಕೆ ಇವಾಗ ಇಷ್ಟು ವರ್ಷಕ್ಕೆ ಮದರ್ಸ್ ಡೇಗೆ ನನ್ನ ಮಗಳು ರೋಸ್ ಕೊಟ್ಟು. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತಾ. ನಮ್ಮ ಮನೆಯವರು ಏನು ಕೊಡಿಸ್ತೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ? ಏನು ಕೊಡಿಸ್ತೆ? ಹಾಂ, ಮೂತಿ ನೋಡ್ಕೊ. ಒಂದು ವರ್ಷನಾರ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದ್ದೇನೆ ಅಂತ ಗೈಸ್. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತಾ. ಒಂದು ವರ್ಷಕ್ಕೂ ಏನೂ ಕೊಡಿಸಿಲ್ಲ. ತಗೋ ನಿನಗೆ ವೆಡ್ಡಿಂಗ್ ಆ್ಯನಿವರ್ಸರಿ. ನನಗೆ ಸರ್ಪ್ರೈಸ್ ಗಿಫ್ಟ್ಗಳು ಅಂದರೆ ಎಲ್ಲ ಇಷ್ಟ. ಒಂದು ವರ್ಷವೂ ಅವರು ನಮಗೆ ಸರ್ಪ್ರೈಸ್ ಗಿಫ್ಟ್ ಅಂತಲೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮದುವೆ ಆದ ಹೊಸ್ದಳ ಅವ್ರ ಕೈಯಾರೆ ಒಂದು ಬ್ಲೂ ಕಲರ್ ಸೀರೆ ತಂದು ಕೊಟ್ಟಿದ್ರು, ಪ್ಲೈನ್. ಅಷ್ಟು ಬಿಟ್ಟರೆ ಇದುವರೆಗೂ ಎಂಥದ್ದಿಲ್ಲ ನೋಡಿರಿ. ಸಣ್ಣ ಸಣ್ಣ ರೀಸನ್ಗೆಲ್ಲ ಗಂಡ ಹೆಂಡತಿ ಬಿಟ್ಟು ಹೋಗ್ತಾರೆ. ನಾವು ನೋಡ್ರಿ ಏನಿಲ್ಲ ಆದರೂ ಜೀವನ ಮಾಡ್ತೀವಿ. ನಮ್ಮನೆಯವ್ರ ಕಾಲು ಹೆಂಗಾಗೈತೆ ಅಂದರೆ ಯಪ್ಪ ಶಿವ ನೋಡೋಕ್ಕಾಗಲ್ಲ. ನೀವು ಬೇರೆ ಯಾರಾದರೆ ಹೆದರ್ಕೊಂಡ್ಬಿಡ್ತೀರ. ತೋರ್ಸೋಕ್ಕೆ ಅದು ಸರಿಯಾಗಿ ಸೂಕ್ತವಾಗಿಲ್ಲ ಅದು ಕಾಲು. ಅದು ಯಾಕೆ ಹಂಗಾಗಿರೋದು ಕಾಲು ಯಾಕೆ ಹಂಗಾಗಿರೋದು ಅಂದರೆ ಇಷ್ಟು ವರ್ಷ ಕುಡ್ದು ಹಂಗೆ ಆಗಿರೋದು ಕಾಲು. ಅದ್ರ ಒಪ್ಕೊಳ್ಳಲ್ಲ. ಇದು ಅಲ್ಲಿ ಅಂತ ಬಟರ್ಫ್ಲೈಗೆ ಏನಂತಾರೆ ಇಂಗ್ಲೀಷಲ್ಲಿ? ಸೊ ಕನ್ನಡದಲ್ಲಿ ಏನಂತಾರೆ ರೀ? ಚಿಟ್ಟೆ ಅಲ್ಲಿ ಕುತ್ಕೊಂಡಿದ್ದ, ಅದಕ್ಕೆ ಅದು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅಂಗಡಿಗೆ ಅಂತ ಹೊರಟಿದ್ದೆ, ಅವಾಗ ಹಂಗೆ ಕ್ಯಾಪ್ಚರ್ ಮಾಡಿದೆ. ಅಲ್ಲೇ 2 ಚಿಟ್ಟೆ ಇದ್ದಾವೆ, ನಾನು ನೋಡೇ ಇಲ್ಲ. ನೋಡಿ 2 ಚಿಟ್ಟೆ ಯಾರು ಇತ್ತು.
ಹಸು ತೋರಿಸ್ತೀನಿ. ಹೈಕ್ 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 ಹಸು ಗುದ್ದಂಗೆ ಬರ್ತಾಯಿತ್ತಾನೆ. ನಾನು ಎಲ್ಲೋಗ್ತಿದ್ದೀನಿ ಅಂದರೆ ತರಕಾರಿ ತರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಮನೇಲಿದ್ದರು, ಅವರಿಗೆ ಕಾಲಾಗಲ್ಲ. ನಾನು ಈಗ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಮನೇಲಿದ್ದರು, ಅವರಿಗೆ ಕಾಲು ನೋವು, ಕಾಲು ನಡೆಯೋಕ್ಕಾಗಲ್ಲ ಅಂತ ನಾನೇ ತರಕ್ಕೆ ಹೋಗ್ತಾಯಿದ್ದೆ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತಾ. ನಮ್ಮ ಮನೆಯವರು ಏನು ಕೊಡಿಸ್ತೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ? ಏನು ಕೊಡಿಸ್ತೆ? ಹಾಂ, ಮೂತಿ ನೋಡ್ಕೊ, 1 ವರ್ಷನಾರ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದ್ದೇನೆ ಅಂತ. ಗೈಸ್, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತಾ. 1 ವರ್ಷಕ್ಕೂ ಏನೂ ಕೊಡಿಸಿಲ್ಲ. ತಗೋ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ, ನನಗೆ ಸರ್ಪ್ರೈಸ್ ಗಿಫ್ಟ್ಗಳು ಅಂದರೆ ಎಲ್ಲ ಇಷ್ಟ. 1 ವರ್ಷವೂ ಅವರು ನಮಗೆ ಸರ್ಪ್ರೈಸ್ ಗಿಫ್ಟ್ ಅಂತಲೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮದುವೆ ಆದ ಹೊಸ್ತಳ ಅವ್ರ ಕೈಯಾರೆ ಒಂದು ಬ್ಲೂ ಕಲರ್ ಸೀರೆ ತಂದು ಕೊಟ್ಟಿದ್ರು, ಪ್ಲೈನ್. ಅಷ್ಟು ಬಿಟ್ಟರೆ ಇದುವರೆಗೂ ಎಂಥದ್ದಿಲ್ಲ ನೋಡಿರಿ. ಸಣ್ಣ ಸಣ್ಣ ರೀಸನ್ಗೆಲ್ಲ ಗಂಡ ಹೆಂಡತಿ ಬಿಟ್ಟು ಹೋಗ್ತಾರೆ. ನಾವು ನೋಡ್ರಿ ಏನಿಲ್ಲ ಆದರೂ ಜೀವನ ಮಾಡ್ತೀವಿ. ನಮ್ಮನೆಯವ್ರ ಕಾಲು ಹೆಂಗಾಗೈತೆ ಅಂದರೆ ಯಪ್ಪ ಶಿವ ನೋಡೋಕ್ಕಾಗಲ್ಲ. ನೀವು ಬೇರೆ ಯಾರಾದರೆ ಹೆದರ್ಕೊಂಡ್ಬಿಡ್ತೀರ. ತೋರ್ಸೋಕ್ಕೆ ಅದು ಸರಿಯಾಗಿ ಸೂಕ್ತವಾಗಿಲ್ಲ ಅದು ಕಾಲು. ಅದು ಯಾಕೆ ಹಂಗಾಗಿರೋದು ಕಾಲು ಯಾಕೆ ಹಂಗಾಗಿರೋದು ಅಂದರೆ ಇಷ್ಟು ವರ್ಷ ಕುಡ್ದಂಗೆ ಆಗಿರೋದು ಕಾಲು. ಅದ್ರ ಒಪ್ಕೊಳ್ಳಲ್ಲ. ಹಂಗೆ ಮರ ವೇಟಿಂಗ್, ನನ್ನ ಮಗಳಿಗಾಗಿ ವೇಟಿಂಗ್. ಪ್ರೀತಿ ರೂಮಲ್ಲಿ ಕೂತು ನನ್ನ ಮಗಳು ಊಟ ಮಾಡ್ತಿದ್ದಾಳೆ. ನಮ್ಮ ಮನೆಯವರು ಇಲ್ಲಿ ಮಲ್ಕೊಂಡಿದ್ದಾರೆ, ಶೆಕೆ ಅಂತ ಕೆಳಗೆ ಮಲ್ಕೊಂಡಿದ್ದಾರೆ. ಈಗ 5 ಗಂಟೆ ಆಯಿತು. ನಾನು ಸುಮ್ಮನೆ ಕಾರ್ಯ ಹೇಳ್ಕೊಂಡಿದ್ದೀನಿ. ಇನ್ನು ಅಡುಗೆ ಮಾಡಬೇಕು. ವಾಕ್ ಮಾಡಲಾ, ಟೀ ಮಾಡಲಾ, ಅಡುಗೆ ಮಾಡಲಾ, ಸಾರು ಮಾಡಲಾ, ಏನು ಮಾಡಲಿ? ಗೈಸ್, ಇದೇನು ಗೊತ್ತಾ, ಮೊಟ್ಟೆಗೆ ಒಂದು ಚಟ್ನಿ ಮಾಡಿದ್ದೀನಿ. ಹೆಂಗೆ ಅಂದರೆ ಹಸಿಮೆಣಸು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಆಮೇಲೆ ಮೊಟ್ಟೆ ಕಟ್ ಮಾಡಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ.